ಪ್ರಜ್ವಲ್ ರೇವಣ್ಣ ಮಾಜಿ ಡ್ರೈವರ್ ಕಾರ್ತಿಕ್ ಆರೋಪಕ್ಕೆ ವಕೀಲ ಮತ್ತು ಬಿಜೆಪಿಯ ಹಾಸನದ ನಾಯಕ ದೇವರಾಜೇಗೌಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಿಡಿಯೋ ರಿಲೀಸ್ ಹಿಂದೆ ಕಾಂಗ್ರೆಸ್ ಕೈವಾಡ ಅಂತ ದೇವರಾಜೇಗೌಡ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಡಿಕೆಶಿ ಮತ್ತು ಡಿಕೆ ಸುರೇಶ್ರನ್ನ ಕಾರ್ತಿಕ್ ಭೇಟಿಯಾಗಿದ್ದ, ಅದನ್ನ ಕಾರ್ತಿಕ್ಗೆ ಹೇಳ್ಕೊಂಡಿದ್ದಾನೆ. ನಾನು ಯಾವುದೇ ಅಶ್ಲೀಲ ವಿಡಿಯೋ ಬಹಿರಂಗ ಮಾಡಿಲ್ಲ. ಕಾರ್ತಿಕ್ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಜೊತೆಗಿದ್ದ, ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಪರ ಕೆಲಸ ಮಾಡಿದ್ದ ಅಂತ ಬಿಜೆಪಿಯ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಹೊಳೆ ನರಸೀಪುರದಲ್ಲಿ ಎಲೆಕ್ಷನ್ ನಿಂತಿದ್ರು. ದೇವರಾಜೇಗೌಡ ಈ ಮಾತನ್ನ ಹೇಳ್ತಾ ಇದ್ದಾರೆ. ವಿಡಿಯೋ ರಿಲೀಸ್ ಮಾಡೋದಿದ್ರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ ಮಾಡ್ತಾ ಇದ್ದೆ. ನನ್ನ ಚುನಾವಣೆಯಲ್ಲಿ ಲಾಭ ಪಡೆದೆ, ಈಗ ಯಾಕೆ ಬಿಡುಗಡೆ ಮಾಡ್ತಿದ್ದೆ? ನಾನು ಈ ವಿಡಿಯೋ ಬಿಡುಗಡೆ ಮಾಡಿಲ್ಲ. ಆದರೆ ನಾನು ಹೇಳಿದ್ದೆ, ಕೋರ್ಟ್ ಅನುಮತಿ ಕೊಟ್ಟರೆ, ಸಂತ್ರಸ್ತೆಯರು ಒಪ್ಪಿದ್ರೆ ಬಿಡುಗಡೆ ಮಾಡ್ತೀನಿ ಅಂತ. ಆದರೆ ನಾನು ಬಿಡುಗಡೆ ಮಾಡಿಲ್ಲ. ಕಾರ್ತಿಕ್ ಕಾಂಗ್ರೆಸ್ ನಾಯಕರಿಗೆ ವಿಡಿಯೋ ಕೊಟ್ಟಿದ್ದ, ಕಾಂಗ್ರೆಸ್ ನಾಯಕರು ಚುನಾವಣೆಗೆ ಮೊದಲು ರಿಲೀಸ್ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಆರೋಪ ಮಾಡ್ತಾ ಇದ್ದಾರೆ. ಏನು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಸುದ್ದಿಯಾಗಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ದೇಶದಲ್ಲಿ ದೊಡ್ಡ ಸಂಚಲನ ಮೂಡ್ತಾ ಇದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ಒಂದು ಹೇಳಿಕೆಯನ್ನು ವಿಡಿಯೋವನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ಇವತ್ತಲ್ಲಿ ಆತನೇ ಹೇಳಿದನಲ್ಲಿ, ನಾವು 12-13 ವರ್ಷದಿಂದ ನಾನಲ್ಲಿ ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರ್ ಆಗಿದ್ದೆ. ನಾನಲ್ಲಿ ಅವರಿಂದ ಭಾಳ ನೋವಿಗೆ ನಾನು ಸಿಲುಕೊಂಡಲ್ಲಿ, ಅವರಿಂದ ಭಾಳ ತೊಂದರೆಗೆ ಅನುಭವಿಸಿ ನಾನಲ್ಲಿ ನನ್ನ ಆಸ್ತಿನ ಕಳ್ಕೊಂಡೆ. ನನ್ನಲ್ಲಿ ನನ್ನ ಹೆಂಡತಿ ನನ್ನನ್ನು ಕಿಡ್ನಾಪ್ ಮಾಡಿದ್ರು. ನನಗಲ್ಲಿ ಭಾಳ ತೊಂದರೆ ಕೊಟ್ಟರು. ನನಗಲ್ಲಿ ನಾವು ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿಲ್ಲ. ಅಲ್ಲಿ ಯಾವ ಕಾಂಗ್ರೆಸ್ನವ್ರ ತಕ್ಕ ಹೋದ್ರು ಕೂಡ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಾವು ಕಾಂಗ್ರೆಸ್ನವ್ರ ತಕ್ಕ ಹೋದ್ರೆ ನ್ಯಾಯ ಸಿಗಲಿಲ್ಲ ನಮಗೆ ಅಲ್ಲಿ. ಹಾಗಾಗಿ ನಾನು ಹೋರಾಟಗಾರರು ದೇವರಾಜೇಗೌಡರು ಅಂತೇಳಿ ದೇವರಾಜೇಗೌಡರು ಅಂತ ಲಾಯರ್ ಆಗಿರೋದ್ರಿಂದ ಅದಕ್ಕೆ ಬಂದು ನನ್ನ ನೋವನ್ನು ಹೇಳ್ಕೊಂಡೆ ಅಂತ ಹೇಳಿದ್ದೇನೆ. ಸತ್ಯ ಅದು, ಒಪ್ಕೋತೀನಿ. ಅಲ್ಲಿ ಫಸ್ಟ್ ಪಾಯಿಂಟು, ಕಾಂಗ್ರೆಸ್ನವ್ರ ತಕ್ಕ ಹೋಗಿದ್ರು ಕೂಡ ನ್ಯಾಯ ಸಿಗಲಿಲ್ಲ ಅಂತ ಹೇಳವ್ರಿ ಅಂತ ಅಂದರೆ ಇದು ಫಸ್ಟ್ ಪಾಯಿಂಟ್. ಇದು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ, ನನ್ನ ಮೇಲೆ ಪ್ರಜ್ವಲ್ ರೇವಣ್ಣವರು ಅಶ್ಲೀಲ ವಿಡಿಯೋಗೆ ಸಂಬಂಧಪಟ್ಟಂತೆ ಸ್ಟೇನ ತಂದಿದ್ದಾರಲ್ಲಿ. ಆ ಸ್ಟೇನ ವೆಕೆಟ್ ಮಾಡಿಸಿ ಅಂತೇಳಿ ನಾನು ಒಂದು ಪೆನ್ ಡ್ರೈವನ್ನ ದೇವರಾಜೇಗೌಡರಿಗೆ ಕೊಟ್ಟು, ವಕೀಲರಿಗೆ ದೇವರಾಜೇಗೌಡರಿಗೆ ಕೊಟ್ಟರು ಅಂತೇಳಿ ಒಪ್ಕೊಂಡಿದ್ದಾನೆ ಅವನಲ್ಲಿ. ಸೆಕೆಂಡ್ ಪಾಯಿಂಟ್ ಅಡ್ಮಿಟೆಡ್ ಇದು. ಸೊ ಅಲ್ಲಿಗೆ ಅಶ್ಲೀಲವಾದಂಥ ಪೆನ್ ಡ್ರೈವರ್ ಕಾರ್ತಿಕ್ ಹತ್ರ ಇತ್ತು ಅಂತ ಆಯ್ತು ಅಲ್ಲಿಗೆ. ಆ ಪೆನ್ ಇದು ವಿಡಿಯೋ ಇದು. ಈ ಕಾರ್ತಿಕ್ ವ್ಯಕ್ತಿ ನನ್ನ 2023 ಚುನಾವಣೆಯಲ್ಲಿ ಯಾರ ಜೊತೆ ಇದ್ದ? ಯಾರ ಪರವಾಗಿ ಚುನಾವಣೆಯನ್ನು ಮಾಡ್ದ? ಇದೇ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಶ್ರೇಯಸ್ ಪಟೇಲ್ನ ಪರವಾಗಿ ಬಾಗಿಯೋಳು ಪಂಚಾಯಿತಿ ಮತ್ತು ಕಸಬಾ ಟೌನು ಸಂಪೂರ್ಣ ಜವಾಬ್ದಾರಿ, ಫೈನಾನ್ಷಿಯಲ್ ಜವಾಬ್ದಾರಿ ತೊಗೊಂಡಿದ್ದ ಅವನು. ಆತನೇ ಒಪ್ಕೊಂಡಿದ್ದಾನೆ. ಆ ವಿಡಿಯೋ ನಾನು ಸದ್ಯದಲ್ಲೇ ರಿಲೀಸ್ ಮಾಡ್ತೀನಿ ನಾನಲ್ಲಿ. ನಂತರ ಶ್ರೇಯಸ್ ಪಟೇಲ್ ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಅಲ್ಲಿ ಈತನ ಉಸ್ತುವಾರಿ ಹನುಮನಹಳ್ಳಿಯಲ್ಲಿ ರಾಜಮರ್ಯಾದೆಯಲ್ಲಿ ಕಾರ್ಯಕ್ರಮ. ಇವನಿಗೆ ಹಲವಾರು ಹಳ್ಳಿಗಳಿಗೆ ಹೋಗಿದ್ದಾರೆ. ಅಲ್ಲಿ ಶ್ರೇಯಸ್ ಪಟೇಲ್ ಜೊತೆನೇ ಕಾರ್ಯಕ್ರಮ ಮಾಡಿರೋದಲ್ಲಿ. ಆಯಿತು, ವಿಡಿಯೋ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ. ನಾನು ವಿಡಿಯೋನ ನನ್ನ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಮಾಡ್ಕೊಂಡಿದ್ರೆ ನಾನು ಎಲೆಕ್ಷನ್ ಗೆಲ್ತಿತ್ತಿಲ್ವಾ? ರೇವಣ್ಣ ಸೋಲ್ತಿತ್ತಿಲ್ವಾ? ಆ ನೀಚ ಕೆಲಸ ಮಾಡಲಿಲ್ಲ ನಾನಲ್ಲಿ. ಆಯಿತು, ಈ ವಿಡಿಯೋ ಇದೆ ಅಂತೇಳಿ ನಾನಲ್ಲಿ ನಾನೇ ಹೈಕಮಾಂಡಿಗೆ ಪತ್ರ ಬರೀಬೇಕಾಗಿತ್ತು. ನಾನು ರಿಲೀಸ್ ಮಾಡೋದಾಗಿದ್ದರೆ ಪತ್ರ ಬರೀಬೇಕಾಗಿತ್ತಿಲ್ಲ. ಬರೀ ರಿಲೀಸ್ ಮಾಡಿ ಸಾಕಾಯಿತು. ಅದು ಇವಾಗ ಏನಾಗಿತ್ತು ಘಟನೆ ಅವಾಗ ಆಗಿರೋದಲ್ಲಿ ಟಿಕೆಟ್ ತಪ್ಪೋಡೋದಲ್ಲಿ ನಾನು ನೀಚ ಕೆಲಸ ಮಾಡಲಿಲ್ಲ. ನಾನಲ್ಲಿ ನನ್ನ ಹೋರಾಟ ಕಾನೂನು ಹೋರಾಟ. ಕಕ್ಷಿದಾರನ ಯಾವುದೇ ಕಕ್ಷಿದಾರ ಬಂದಾಗ ನ್ಯಾಯ ಕೊಡಿಸೋಂಥ ಕೆಲಸ ನನ್ನಲ್ಲಿ. ಮತ್ತು ನನ್ನ ರಾಜಕೀಯ ಹೋರಾಟನೇ ನಾನು ಪ್ರಾಮಾಣಿಕ ನ್ಯಾಯಯುತವಾಗಿದೆ ಅಲ್ಲಿ. ಆದರೆ ಕಾಂಗ್ರೆಸ್ನವರು MP ಚುನಾವಣೆಯಲ್ಲಿ ಚುನಾವಣೆ 3 ದಿವಸ ಇದೆ ಅನ್ನಂಗೆ ಈ ವಿಡಿಯೋ ಹರಿಬಿಡ್ತಾರೆ ಅಂತ ಅಂದರೆ ಇದು ದೇವರಾಜೇಗೌಡರು ಮಾಡ್ಯಾರ? ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.